ನಮಸ್ಕಾರ ವೀವರ್ಸ್, ವೆಲ್ಕಮ್ ಟು ಫಿಲ್ಮಿ ಎಂವೈಎಸ್. ಚಿತ್ರದ ಹೀರೋ ಮಾರ್ಟ್ ಒಬ್ಬ ಫೇಮಸ್ ಬುಕ್ ರೈಟರ್. ಈತ ಇತ್ತೀಚೆಗೆ ಬರೆದು ಪಬ್ಲಿಷ್ ಮಾಡಿದ ಒಂದು ಬುಕ್ ತುಂಬಾನೇ ಫೇಮಸ್ ಆಗಿ ಈತ ಸಾಕಷ್ಟು ಹಣವನ್ನ ಗಳಿಸಿರ್ತಾನೆ. ಆದ್ರೆ ಇವನ ಹಾಗೂ ಇವನ ಹೆಂಡತಿಯ ಮಧ್ಯ ದಾಂಪತ್ಯ ಸರಿಬರದೆ ಇಬ್ಬರು ಬೇರೆ ಬೇರೆಯಾಗಿ ಜೀವನ ನಡೆಸುತ್ತಿರುತ್ತಾರೆ. ಹೀಗಿರುವಾಗ ಒಂದು ದಿನ ಈ ಮಾರ್ಟ್ ನ ಜೀವನದಲ್ಲಿ ಒಬ್ಬ ನಿಗೂಢ ವ್ಯಕ್ತಿಯ ಎಂಟ್ರಿ ಆಗುತ್ತೆ. ಅಲ್ಲಿಂದ ಮುಂದೆ ಮಾರ್ಟ್ ನ ಸುತ್ತಮುತ್ತ ಈತ ಎಕ್ಸ್ಪೆಕ್ಟ್ ಕೂಡ ಮಾಡಿರದ ರೀತಿಯಲ್ಲಿ ಹಲವಾರು ಕೊಲೆಗಳು ಹಾಗೂ ಅನಾಹುತಗಳು ನಡೆಯೋದಕ್ಕೆ ಶುರು ಮಾಡುತ್ತವೆ. ಈ ವಿಡಿಯೋವನ್ನ ನೋಡ್ತಾ ಹೋದಾಗೆ ಇದೊಂದು ಮಾಮೂಲಿ ಮಿಸ್ಟರಿ ಥ್ರಿಲ್ಲರ್ ಮೂವಿ ಇರಬಹುದು ಅಂತ ನೀವೆಲ್ಲ ಅಂದುಕೊಳ್ಳಬಹುದು. ಆದ್ರೆ ಒಂದಂತೂ ನಿಜ, ಈ ಚಿತ್ರದ ಅಲ್ಟಿಮೇಟ್ ಟ್ವಿಸ್ಟ್ ಅನ್ನ ನೀವು ಗೆಸ್ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಈ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಅಂದ ಹಾಗೆ ಇದು 2004ರಲ್ಲಿ ಬಿಡುಗಡೆಯಾಗಿದ್ದ ಹಾಲಿವುಡ್ ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಚಿತ್ರದ ಮೊದಲ ಸೀನ್ ನಲ್ಲಿ ಚಿತ್ರದ ಹೀರೋ ಮಾರ್ಟ್ ತನ್ನ ಕಾರ್ ನಲ್ಲಿ ತುಂಬಾನೇ ಕೋಪದಿಂದ ಏನನ್ನೋ ಯೋಚನೆ ಮಾಡ್ತಾ ಒಂದು ಮೋಟಲ್ ನ ಎದುರು ಕಡೆ ಕೂತಿರ್ತಾನೆ. ಸ್ವಲ್ಪ ಸಮಯದ ನಂತರ ಆ ಮೋಟಲ್ ನ ಒಳಗಡೆ ಹೋಗಿ ಅಲ್ಲಿದ್ದ ರೂಮ್ ನ ಡೋರ್ ಅನ್ನ ಸಡನ್ ಆಗಿ ಓಪನ್ ಮಾಡಿ ನೋಡಿದ್ರೆ ಇವನ ಹೆಂಡತಿ ಆಮಿ ಟೆಡ್ ಎಂಬ ಮತ್ತೊಬ್ಬ ವ್ಯಕ್ತಿಯ ಜೊತೆ ಇಂಟಿಮೇಟ್ ಆಗ್ತಿರ್ತಾಳೆ. ಸ್ನೇಹಿತರೆ, ಇಲ್ಲಿ ಮಾರ್ಟ್ ಗೆ ಹೇಗೆ ಅವನ ಹೆಂಡತಿ ಮತ್ತೊಬ್ಬನ ಜೊತೆ ಅಫೇರ್ ನಲ್ಲಿ ಇದ್ದಾಳೆ ಅಂತ ಅನುಮಾನ ಬಂದಿರುತ್ತೆ ಅಂದ್ರೆ, ಇವನ ಫ್ರೆಂಡ್ ಒಬ್ಬ ಇವನ ಹೆಂಡತಿ ಆಮಿಯ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾನೆ. ಇದೇ ಕಾರಣಕ್ಕೆ ತನ್ನ ಹೆಂಡತಿ ಆಮಿಯನ್ನ ಫಾಲೋ ಮಾಡ್ತಾ ಬಂದ ಮಾರ್ಟ್ ಆಕೆಯನ್ನ ತನ್ನ ಬಾಯ್ ಫ್ರೆಂಡ್ ಜೊತೆ ಇರುವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿದಿರ್ತಾನೆ. ಈಗ ತನ್ನ ಹೆಂಡತಿ ತನಗೆ ಈ ರೀತಿಯ ನಂಬಿಕೆ ದ್ರೋಹವನ್ನ ಮಾಡಲಲ್ಲ ಅಂತ ತುಂಬಾನೇ ಬೇಜಾರಾದ ಮಾರ್ಟ್ ಡೈವರ್ಸ್ ಗೆ ಅಪ್ಲೈ ಮಾಡಿ ಆಕೆಯಿಂದ ದೂರವಾಗಿ ಸಿಟಿಯಿಂದ ತುಂಬಾನೇ ದೂರದಲ್ಲಿರುವ ಒಂದು ಫಾರ್ಮ್ ಹೌಸ್ ನಲ್ಲಿ ವಾಸ ಮಾಡ್ತಿರ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಚಿತ್ರದ ಕತೆ ಈಗ ಪ್ರೆಸೆಂಟ್ ಗೆ ಬರುತ್ತೆ. ಈ ಹಿಂದೆ ಹೇಳಿದಂತೆ ಮಾರ್ಟ್ ಒಬ್ಬ ಫೇಮಸ್ ಬುಕ್ ರೈಟರ್ ಆಗಿರ್ತಾನೆ. ಈತ ಇತ್ತೀಚೆಗೆ ತಾನೇ ಬರೆದು ಪಬ್ಲಿಷ್ ಮಾಡಿದ ಸೀಕ್ರೆಟ್ ವಿಂಡೋ ಎಂಬ ಬುಕ್ ತುಂಬಾನೇ ಫೇಮಸ್ ಆಗಿ ಅದರಿಂದ ಈತನಿಗೂ ತುಂಬಾನೇ ಪಾಪ್ಯುಲಾರಿಟಿ ಬಂದಿರುತ್ತೆ. ಈಗ ಮಾರ್ಟ್ ಒಬ್ಬನೇ ವಾಸ ಮಾಡ್ತಿರುವ ಆ ಫಾರ್ಮ್ ಹೌಸ್ ಸಿಟಿಯಿಂದ ತುಂಬಾನೇ ದೂರದಲ್ಲಿ ಒಂದು ಕಾಡಿನ ಮಧ್ಯದಲ್ಲಿ ಇರುತ್ತೆ. ಆ ಫಾರ್ಮ್ ಹೌಸ್ ಗೆ ಒಬ್ಬಳು ಮನೆ ಕೆಲಸದವಳು ಆಗಾಗ ಬಂದು ಕ್ಲೀನ್ ಮಾಡೋದನ್ನ ಬಿಟ್ರೆ ಬೇರೆ ಯಾರು ಕೂಡ ಬರ್ತಾನೆ ಇರೋದಿಲ್ಲ. ಹೀಗಿರುವಾಗ ಒಂದು ದಿನ ಮಾರ್ಟ್ ಮಲಗಿಕೊಂಡಿದ್ದಾಗ ಯಾರೋ ಬಂದು ಬಾಗಿಲನ್ನ ಬಡಿತಾರೆ. ಯಾರು ಅಂತ ಹೋಗಿ ನೋಡಿದ್ರೆ ಜಾನ್ ಎಂಬ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಯಾರ್ ನೀವು, ಏನಾಗ್ಬೇಕಾಗಿತ್ತು ಅಂತ ಕೇಳಿದಾಗ ಮಾರ್ಟ್, ನನ್ನ ಹೆಸರು ಜಾನ್, ನೀವು ಇತ್ತೀಚೆಗೆ ಬರೆದು ಪಬ್ಲಿಷ್ ಮಾಡಿರುವ ಸೀಕ್ರೆಟ್ ವಿಂಡೋ ಎಂಬ ಪುಸ್ತಕದಲ್ಲಿರುವ ಕತೆ ನನ್ನದು. ನನ್ನ ಕಥೆಯನ್ನ ಕದ್ದು ಇದನ್ನ ನಾನೇ ಬರ್ದಿರೋದು ಅಂತ ಬುಕ್ ಅನ್ನ ಪಬ್ಲಿಷ್ ಮಾಡಿದ್ದೀರಲ್ಲ ಅಂತ ರೇಗ್ತಾನೆ. ಇದನ್ನ ಕೇಳಿದ ಮಾರ್ಟ್ ಗೆ ಒಂದೇ ಸಾರಿ ಶಾಕ್ ಆಗಿ ಹೋಗುತ್ತೆ. ಏನೋ ನಾನು ನಿಮ್ಮ ಕಥೆಯನ್ನ ಕಾಪಿ ಮಾಡಿದ್ದೀನ, ನಿಮಗೇನಾದ್ರೂ ತಲೆ ಕೆಟ್ಟಿದ್ಯಾ, ನಾನ್ ಯಾಕೆ ಆ ರೀತಿಯ ಕೆಲಸವನ್ನ ಮಾಡ್ತೀನಿ ಅಂತ ಈತ ಕೂಡ ರೇಗ್ತಾನೆ. ಅದಕ್ಕೆ ಆ ಜಾನ್ ಹೇಳದನಂದ್ರೆ, ಮಾರ್ಟ್, ನೀನು ಈ ಬುಕ್ ಅನ್ನ ಪಬ್ಲಿಷ್ ಮಾಡೋದಕ್ಕೂ 2 ವರ್ಷಗಳ ಮುಂಚೆನೆ ಆ ಕಥೆಯನ್ನ ನಾನು ಬರ್ದಿದ್ದೀನಿ. ಅದಕ್ಕೆ ಮಾರ್ಟ್, ನೀನು 2 ವರ್ಷಗಳಿಂದ ಕಷ್ಟಪಟ್ಟಿದ್ರೆ ನಾನು ಕಳೆದ 4-5 ವರ್ಷಗಳಿಂದ ಕಷ್ಟಪಟ್ಟು ಕಥೆಯನ್ನ ಬರೆದು ಇತ್ತೀಚೆಗೆ ಬುಕ್ ಅನ್ನ ಪಬ್ಲಿಷ್ ಮಾಡಿದ್ದೀನಿ. ಆಗ ಜಾನ್, ಸರಿ, ಹಾಗಾದ್ರೆ ಆ ಕತೆ ನಿನ್ನ ಸ್ವಂತದ್ದು ಅನ್ನೋದಕ್ಕೆ ಪ್ರೂಫ್ ಎಲ್ಲಿದೆ? ಆ ಕಥೆಯನ್ನ ನೀನು ಬರೆದಿರುವ ಒರಿಜಿನಲ್ ಕಾಪಿಯನ್ನ ನನಗೆ ತೋರ್ಸು ಅಂತ ಹೇಳ್ತೇನೆ. ಅದಕ್ಕೆ ಮಾರ್ಟ್, ಸದ್ಯಕ್ಕೆ ನನ್ನ ಬಳಿ ಆ ಒರಿಜಿನಲ್ ಕಾಪಿ ಇಲ್ಲ, ಅದು ನನ್ನ ಹೆಂಡತಿ ಆಮಿಯ ಮನೆಯಲ್ಲಿದೆ. ಆದ್ರೆ ನಮ್ಮಿಬ್ಬರ ಮಧ್ಯ ಜಗಳಾಗಿ ನಾವಿಬ್ಬರು ಡೈವರ್ಸ್ ಗೆ ಅಪ್ಲೈ ಮಾಡಿರುವ ಕಾರಣ ಅದನ್ನ ಈಗಲೇ ನನಗೆ ತಂದು ತೋರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇನೆ. ಅದಕ್ಕೆ ಜಾನ್, ಸರಿ, ಹಾಗಾದ್ರೆ ನಾನು ಬರೆದಿರುವ ಕಥೆಯ ಕಾಪಿಯನ್ನ ಇಲ್ಲೇ ಇಟ್ಟು ಹೋಗ್ತೀನಿ, ನನ್ನ ಕಥೆಯನ್ನ ನೀನು ಕಾಪಿ ಮಾಡಿದೆ ಇಲ್ವಾ ಅಂತ ನಿನಗೇನೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಆ ಬುಕ್ ಅನ್ನ ಅಲ್ಲೇ ಇಟ್ಟು ಅಲ್ಲಿಂದ ಹೊರಟು ಹೋಗ್ತಾನೆ. ಈಗ ಈ ಜಾನ್, ನಾನು ಇವನ ಕಥೆಯನ್ನ ಕಾಪಿ ಮಾಡಿದ್ದೀನಿ ಅಂತ ಅದೇಗೆ ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾನೆ ಅಂತ ತಾನು ಬರೆದಿದ್ದ ಸೀಕ್ರೆಟ್ ವಿಂಡೋ ಎಂಬ ಬುಕ್ ಅನ್ನ ಆ ಕಥೆಯ ಜೊತೆ ಮ್ಯಾಚ್ ಮಾಡಿ ನೋಡಿದ್ರೆ ಶಾಕಿಂಗ್ಲಿ ವರ್ಡ್ ಟು ವರ್ಡ್ ಮ್ಯಾಚ್ ಆಗ್ತಿರುತ್ತೆ. ಇದನ್ನ ನೋಡಿದ ಮಾರ್ಟ್ಕಿನೇ ಈಗ ಶಾಕ್ ಆಗಿ ಹೋಗುತ್ತೆ. ಅಷ್ಟಕ್ಕೂ ನಾನು ಸೀಕ್ರೆಟ್ ವಿಂಡೋ ಎಂಬ ಈ ಕಥೆಯನ್ನ ಬರೆಯುವಾಗ ಯಾರ ಜೊತೆ ಕೂಡ ಇದರ ಕಥೆಯನ್ನ ಡಿಸ್ಕಸ್ ಮಾಡಿರ್ಲಿಲ್ವಲ್ಲ, ಹೀಗಿರುವಾಗ ಇದೇಗೆ ಕಾಪಿ ಆಗೋದಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ದಾಗ ಅವನ ಮೈಂಡ್ ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಸ್ನೇಹಿತರೆ, ಮಾರ್ಟ್ ಆ ಸೀಕ್ರೆಟ್ ವಿಂಡೋ ಎಂಬ ಕಥೆಯನ್ನ ಬರೆಯುತ್ತಿದ್ದಾಗ ಆ ಚಿತ್ರದ ಕಥೆಯಲ್ಲಿ ಹೀರೋ ಒಬ್ಬ ಸೈಕೋ ಕಿಲ್ಲರ್ ಆಗಿರ್ತಾನೆ. ಯಾವುದೋ ಕಾರಣಕ್ಕೆ ಆತ ತನ್ನ ಹೆಂಡತಿಯನ್ನ ಕೊಲೆ ಮಾಡಿರ್ತಾನೆ. ಅಲ್ಲಿಂದ ಮುಂದೆ ಕಥೆಯನ್ನ ಹೇಗೆ ಕಂಟಿನ್ಯೂ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಇವನ ಹೆಂಡತಿ ಆಮಿ ಇವನಿಗೊಂದು ಐಡಿಯಾ ಕೊಟ್ಟಿರ್ತಾಳೆ. ಅದೇನೆಂದ್ರೆ, ಕಥೆಯಲ್ಲಿ ಆ ಹೀರೋ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ ನಂತರ ಆ ಮನೆಯಲ್ಲಿ ಒಂದು ಬೀರುವಿನ ಹಿಂದೆ ಇದ್ದ ಒಂದು ಸೀಕ್ರೆಟ್ ವಿಂಡೋದ ಮೂಲಕ ಡೆಡ್ ಬಾಡಿಯನ್ನ ಹೊರಗಡೆ ಹಾಕಿ ಅದರ ಮೂಲಕನೇ ತಾನು ಕೂಡ ಎಸ್ಕೇಪ್ ಆಗ್ತಾನೆ ಅಂತ ಐಡಿಯಾ ಕೊಟ್ಟಿರ್ತಾಳೆ. ಆಮಿ ಕೊಟ್ಟಿದ್ದ ಈ ಐಡಿಯಾ ಚೆನ್ನಾಗಿದೆಯಲ್ಲ ಅಂತ ಅದೇ ಕಥೆಯನ್ನ ಕ್ಲೈಮ್ಯಾಕ್ಸ್ ನಲ್ಲಿ ಬರೆದು ಬುಕ್ ಅನ್ನ ಪಬ್ಲಿಷ್ ಮಾಡಿರ್ತಾನೆ. ಈ ಕಥೆಯ ಕ್ಲೈಮ್ಯಾಕ್ಸ್ ನನ್ನ ಹೆಂಡತಿ ಆಮಿಗೆ ಬಿಟ್ರೆ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಹೀಗಿರುವಾಗ ಬೇರೆ ಯಾರೋ ಬಂದು ಈ ಕತೆ ನನ್ನದು ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ? ಒಂದು ವೇಳೆ ನನ್ನಿಂದ ಬೇರೆಯಾಗಿರುವ ನನ್ನ ಹೆಂಡತಿ ನನ್ನ ಮೇಲಿನ ಕೋಪಕ್ಕೆ ಹೀಗೇನಾದ್ರೂ ಮಾಡ್ತಿರಬಹುದಾ ಅಂತ ಯೋಚನೆ ಮಾಡ್ತಾ ಹಾಗೆ ಮಲಗಿಕೊಳ್ತಾನೆ. ಮರುದಿನ ಬೆಳಿಗ್ಗೆ ಈ ಮಾರ್ಟ್ ತಾನು ಸಾಕಿರುವ ನಾಯಿಯನ್ನ ಕರೆದುಕೊಂಡು ವಾಕಿಂಗ್ ಅಂತ ಹೋದಾಗ ಆ ಜಾನ್ ಇವನಿಗೋಸ್ಕರನೇ ಕಾಯುತ್ತಾ ತನ್ನ ಕಾರ್ ಬಳಿ ಕೂತಿರ್ತಾನೆ. ಮಾರ್ಟ್, ನಾನು ಕೊಟ್ಟಿದ್ದ ಆ ಕಥೆಯನ್ನ ಓದ್ದ, ಈಗಲಾದ್ರೂ ಒಪ್ಪಿಕೊಳ್ತೀಯಾ? ನನ್ನ ಕಥೆಯನ್ನ ನೀನು ಕಾಪಿ
ಕಾಪಿ ಮಾಡಿದ್ಯಾ ಅಂತ. ಅದಕ್ಕೆ ಮಾರ್ಟ್ ಮತ್ತೆ ನಾನ್ ಯಾಕೆ ನಿನ್ನ ಕಥೆಯನ್ನ ಕಾಪಿ ಮಾಡ್ಲಿ, ಅಷ್ಟಕ್ಕೂ ನಾನು ನೆನ್ನೆ ನೀನು ಕೊಟ್ಟಿದ್ದ ಬುಕ್ ಅನ್ನ ಓದೇ ಇಲ್ಲ ಅಂತ ಹೇಳ್ತಿರುವಾಗ ಮಾರ್ಟ್ ನ ಫಾರ್ಮ್ ಹೌಸ್ ನಿಂದ ಸ್ವಲ್ಪ ದೂರದಲ್ಲಿ ವಾಸ ಮಾಡ್ತಿದ್ದ ಟಾಮ್ ಎಂಬ ಒಬ್ಬ ವ್ಯಕ್ತಿ ಮಾರ್ಟ್ ಅಲ್ಲಿ ಮಾತನಾಡ್ತಾ ನಿಂತಿರೋದನ್ನ ನೋಡಿ ಗುಡ್ ಮಾರ್ನಿಂಗ್ ಅಂತ ಕೈ ಬೀಸಿ ವಿಶ್ ಮಾಡ್ತಾ ಹೋಗ್ತಾನೆ. ಮಾರ್ಟ್ ವಾಪಸ್ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡೋಷ್ಟ್ರಲ್ಲಿ ಜಾನ್ ಅವನಿಗೆ ಗುಡ್ ಮಾರ್ನಿಂಗ್ ಅಂತ ಕೈ ಬೀಸಿ ವಿಶ್ ಮಾಡ್ತಾನೆ. ಇದನ್ನ ನೋಡಿದ ಮಾರ್ಟ್ ಹಾಗಾದ್ರೆ ಈ ಜಾನ್ ಕೂಡ ಇಲ್ಲೇ ಲೋಕಲ್ ವ್ಯಕ್ತಿನೇ ಆಗಿರಬಹುದು ಅಂತ ತಕ್ಷಣ ಅಲ್ಲಿಂದ ಮನೆಗೆ ವಾಪಸ್ ಬರ್ತಾನೆ. ಆ ದಿನ ರಾತ್ರಿ ಮಾರ್ಟ್ ಮಲಗಿಕೊಂಡಿದ್ದಾಗ ತನ್ನ ಮನೆಯ ಮುಂದೆ ಜೋರಾಗಿ ಶಬ್ದ ಆಗುತ್ತೆ. ತಕ್ಷಣವೇ ಎದ್ದು ಟಾರ್ಚ್ ಅನ್ನ ತೆಗೆದುಕೊಂಡು ಮನೆಯಿಂದ ಹೊರಗಡೆ ಬಂದು ನೋಡಿದ್ರೆ ಶಾಕಿಂಗ್ಲಿ ಈತ ಸಾಕಿದ್ದ ನಾಯಿ ಸತ್ತು ಹೋಗಿರುತ್ತೆ. ತನ್ನ ಸಾಕು ನಾಯಿ ಈ ರೀತಿ ಸತ್ತು ಬಿದ್ದಿರೋದನ್ನ ನೋಡಿ ತುಂಬಾನೇ ಶಾಕ್ ಆದ ಮಾರ್ಟ್ ಸುತ್ತಮುತ್ತ ನೋಡ್ತಿದ್ದಾಗ ತನ್ನ ಮನೆಯ ಡೋರ್ಗೆ ಒಂದು ಪೋಸ್ಟರ್ ಅನ್ನ ಅಂಟಿಸಿರೋದು ಕಾಣಿಸುತ್ತೆ. ಅದರಲ್ಲೇನೋ ಬರ್ದಿದ್ಯಲ್ಲ ಅಂತ ಹತ್ತಿರ ಹೋಗಿ ನೋಡಿದಾಗ ನಿನಗೆ ಕೇವಲ 3 ದಿನ ಟೈಮ್ ಇದೆ ಅಷ್ಟೇ, ನನ್ನ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡದೆ ನೀನೇನಾದ್ರೂ ಪೊಲೀಸರ ಬಳಿ ಹೋದ್ರೆ ಸರಿ ಇರೋದಿಲ್ಲ ಅಂತ ವಾರ್ನಿಂಗ್ ಅನ್ನ ಬರೆದಿರಲಾಗಿರುತ್ತೆ. ಈಗ ಆ ಪೋಸ್ಟರ್ ನೋಡಿದ ಮಾರ್ಟ್ಗೆ ಇದನ್ನ ಬರೆದಿರೋದು ಹಾಗೂ ತನ್ನ ಸಾಕು ನಾಯಿಯನ್ನ ಸಾಯಿಸಿರೋದು ಆ ಜಾನೆ ಅಂತ ಕನ್ಫರ್ಮ್ ಆಗುತ್ತೆ. ಮಾರ್ಟ್ಗೆ ತುಂಬಾನೇ ಕೋಪ ಬರುತ್ತೆ. ಮರುದಿನ ಬೆಳಿಗ್ಗೆ ಆಗ್ತಿದ್ದಂತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಡೆದ ಎಲ್ಲ ವಿಷಯವನ್ನ ಕೂಡ ಕಂಪ್ಲೇಂಟ್ ಮಾಡ್ತೇನೆ. ಆದ್ರೆ ಅಲ್ಲಿದ್ದ ಪೊಲೀಸ್ ಆಫೀಸರ್ ನೋಡಿದ್ರೆ, ಸರ್ ಈ ಕಥೆಗಳು ಬುಕ್ಗಳು ಕಾಪಿರೈಟ್ ಎಲ್ಲ ಸಣ್ಣ ಪುಟ್ಟ ವಿಷಯ, ಆ ಜಾನ್ ಎಂಬ ವ್ಯಕ್ತಿಯನ್ನ ಕರೆದು ನೀವೇ ಮಾತನಾಡಿಕೊಂಡು ಬಗೆಹರಿಸಿ ಅಂತ ಹೇಳಿ ಅವನ ಮಾತನ್ನ ಇಗ್ನೋರ್ ಮಾಡಿಬಿಡ್ತಾನೆ. ಆಫೀಸರ್ನ ಮಾತುಗಳನ್ನ ಕೇಳಿದ ಮಾರ್ಟ್ಗೆ ತುಂಬಾನೇ ಕೋಪ ಬರುತ್ತೆ. ಈ ಪೊಲೀಸರನ್ನ ನಂಬಿಕೊಂಡ್ರೆ ಆಗೋದಿಲ್ಲ ಅಂತ ಅಲ್ಲಿಂದ ತಕ್ಷಣ ಹೊರಟು ಕೆನ್ ಎಂಬ ಒಬ್ಬ ಪ್ರೈವೇಟ್ ಡಿಟೆಕ್ಟಿವ್ ಬಳಿ ಬರ್ತಾನೆ. ಈಗ ಮಾರ್ಟ್ ಹೇಳಿದ ವಿಷಯವನ್ನ ಕೇಳಿದ ಆ ಡಿಟೆಕ್ಟಿವ್ ಹೇಳುತ್ತೇನೆಂದ್ರೆ, ಸರಿ ಸರ್, ಆ ಕತೆ ನಿಮ್ಮದೇ ಅಂತ ಅಂದುಕೊಳ್ಳೋಣ. ಆ ಕಥೆಯನ್ನ ಮೊದಲ ಬಾರಿಗೆ ಬರೆದಿರುವ ಒರಿಜಿನಲ್ ಕಾಪಿ ನಿಮ್ಮ ಬಳಿ ಇದೆಯಾ? ಆ ಒರಿಜಿನಲ್ ಕಾಪಿಯನ್ನ ಸಬ್ಮಿಟ್ ಮಾಡಿದ್ರೆ ಮುಗಿತಲ್ವಾ, ಅಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಪರದಾಡ್ತಿದ್ದೀರಾ ಅಂತ ಕೇಳ್ತಾನೆ. ಸರ್, ಒರಿಜಿನಲ್ ಕಾಪಿ ನನ್ನ ಹೆಂಡತಿಯ ಮನೆಯಲ್ಲಿದೆ, ಆದ್ರೆ ನಾವಿಬ್ರು ಡೈವರ್ಸ್ಗೆ ಅಪ್ಲೈ ಮಾಡಿ ಬೇರೆ ಬೇರೆ ವಾಸ ಮಾಡ್ತಿದ್ದೀವಿ ಅಂತ ಹೇಳ್ತೇನೆ. ಅದಕ್ಕೆ ಆ ಡಿಟೆಕ್ಟಿವ್, ಸರಿ ಹಾಗಾದ್ರೆ ಮೊದಲು ಆ ಒರಿಜಿನಲ್ ಕಾಪಿಯನ್ನ ತೆಗೆದುಕೊಂಡು ಬನ್ನಿ, ನಂತರ ಅದನ್ನ ತೆಗೆದುಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ FIR ರಿಜಿಸ್ಟರ್ ಮಾಡಿಸೋಣ ಅಂತ ಹೇಳ್ತೇನೆ. ಈಗ ಬೇರೆ ದಾರಿ ಇಲ್ಲದೆ ಮಾರ್ಟ್ಗೆ ತನ್ನ ಹೆಂಡತಿಯ ಮನೆಯ ಬಳಿ ಹೋಗೋದಕ್ಕೆ ಇಷ್ಟವಿಲ್ಲದಿದ್ದರೂ ಕೂಡ ಅಲ್ಲಿಗೆ ಬರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಸರಿಯಾಗಿ ಆಮಿ ಅವಳ ಬಾಯ್ ಫ್ರೆಂಡ್ ಟೆಡ್ ನ ಜೊತೆ ತುಂಬಾನೇ ಖುಷಿಯಾಗಿ ಮಾತನಾಡ್ತಾ ಎಲ್ಲಿಗೋ ಹೋಗ್ತಿರೋದು ಕಾಣಿಸುತ್ತೆ. ಇದನ್ನ ನೋಡಿದ ಮಾರ್ಟ್, ಛೇ, ನಾನ್ ಯಾಕೆ ಇವಳ ಬಳಿ ಸಹಾಯ ಕೇಳಬೇಕು ಅಂತ ಕೋಪ ಮಾಡಿಕೊಂಡು ತಕ್ಷಣ ಅಲ್ಲಿಂದ ಹೊರಟು ತನ್ನ ಮನೆಗೆ ವಾಪಸ್ ಬರ್ತಾನೆ. ಆ ದಿನ ರಾತ್ರಿ ಮಾರ್ಟ್ಗೆ ಎಚ್ಚರವಾಗಿ ಸಿಗರೇಟ್ ಸೇದೋದಕ್ಕೆ ಅಂತ ಮನೆಯಿಂದ ಹೊರಗಡೆ ಬಂದು ಸೇದುತ್ತಾ ನಿಂತಿದ್ದಾಗ ಶಾಕಿಂಗ್ಲಿ ಆ ಸಮಯದಲ್ಲಿ ಜಾನ್ ಅಲ್ಲಿಗೆ ಬರ್ತಾನೆ. ಆ ಜಾನ್ ವಿಚಿತ್ರವಾಗಿ ಮಾರ್ಟ್, ನಿನಗೆ ಮೊದ್ಲೇ ಹೇಳಿರ್ಲಿಲ್ವಾ ಪೊಲೀಸರ ಬಳಿ ಹೋಗ್ಬೇಡ ಅಂತ? ನೀನು ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಅವರು ನನ್ನನ್ನ ಏನು ಕೂಡ ಮಾಡೋದಕ್ಕೆ ಆಗೋದಿಲ್ಲ ಅಂತ ವಿಚಿತ್ರವಾಗಿ ನಗ್ತಾನೆ. ಅದಕ್ಕೆ ಮಾರ್ಟ್, ನೀನೇ ನನ್ನ ಸಾಕು ನಾಯಿಯನ್ನ ಕೊಲೆ ಮಾಡಿದ್ಯಾ ಅಂತ ನನ್ಗೆ ಗೊತ್ತಿದೆ, ಅದಕ್ಕೆ ನಾನು ಪೊಲೀಸರ ಬಳಿ ಹೋಗಿದ್ದು, ನಿನಗೆ ಬುದ್ಧಿ ಕಲಿಸದೆ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ ಈತ ಕೂಡ ರೇಗ್ತಾನೆ. ಆ ಜಾನ್ ಹೇಳೋದೇನಂದ್ರೆ, ನಾನು ಕೇವಲ ನಿನ್ನ ನಾಯಿಯನ್ನ ಮಾತ್ರ ಕೊಲೆ ಮಾಡಿದೆ, ಆದ್ರೆ ನೀನು ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟು ಬರೆದಿದ್ದ ನನ್ನ ಕಥೆಯನ್ನೇ ಕೊಲೆ ಮಾಡಿದ್ಯಾ. ನಾನು ಬರೆದಿರುವ ಆ ಕಥೆಯನ್ನ ಕಾಪಿ ಮಾಡಿ ಕೇವಲ ಅದರ ಕ್ಲೈಮ್ಯಾಕ್ಸ್ ಅನ್ನ ಮಾತ್ರ ಚೇಂಜ್ ಮಾಡಿ ಬುಕ್ ಅನ್ನ ಪಬ್ಲಿಷ್ ಮಾಡಿದ್ಯಾ. ಇದನ್ನ ಕೇಳಿದ ಮಾರ್ಟ್ಗೆ ಮತ್ತಷ್ಟು ಕೋಪ ಬರುತ್ತೆ. ನಿನಗೆ ಅದೆಷ್ಟು ಸಾರಿ ಹೇಳ್ಬೇಕು ನಾನು ನಿನ್ನ ಕಥೆಯನ್ನ ಕಾಪಿ ಮಾಡಿಲ್ಲ ಅಂತ? ನಾನು ಬರೆದಿರುವ ಒರಿಜಿನಲ್ ಕಾಪಿ ನನ್ನ ಹೆಂಡತಿಯ ಮನೆಯಲ್ಲಿದೆ, ನಾಳೆನೆ ಹೋಗಿ ಆ ಒರಿಜಿನಲ್ ಕಾಪಿಯನ್ನ ತಂದು ನಿನಗೆ ತೋರಿಸಿ ಆ ಕಥೆ ನನ್ನದೇ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಅವನನ್ನ ಅಲ್ಲಿಂದ ಕಳುಹಿಸುತ್ತಾನೆ. ಮರುದಿನ ಬೆಳ್ಳಂಬೆಳಿಗ್ಗೆ ಆಮಿ ಮಾರ್ಟ್ಗೆ ಕಾಲ್ ಮಾಡ್ತಾಳೆ. ತುಂಬಾನೇ ಗಾಬರಿಯಲ್ಲಿ ಮಾರ್ಟ್ ತಕ್ಷಣ ನಮ್ಮ ಮನೆಗೆ ಹೊರಟು ಬಾ ಅಂತ ಹೇಳ್ತಾಳೆ. ಆಕೆಯ ಧ್ವನಿಯನ್ನ ಕೇಳಿ ಏನಾದ್ರೂ ಅನಾಹುತ ಆಯ್ತಾ ಅಂತ ಇಮ್ಮಿಡಿಯೇಟ್ ಆಗಿ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಆಮಿ ವಾಸ ಮಾಡ್ತಿರುವ ಆ ಮನೆ ಪೂರ್ತಿ ಸುಟ್ಟು ಕರಕಲಾಗಿರುತ್ತೆ. ಸ್ನೇಹಿತರೆ, ಇದರರ್ಥ ಈ ಮಾರ್ಟ್ ಬರೆದಿದ್ದ ಇವನ ಒರಿಜಿನಲ್ ಕಾಪಿ ಕೂಡ ಆಮಿಯ ಮನೆಯಲ್ಲೇ ಸುಟ್ಟು ಕರಕಲಾಗಿರುತ್ತೆ. ಈಗ ಈ ಮಾರ್ಟ್ ಹಿಂದಿನ ದಿನ ಜಾನ್ಗೆ ತನ್ನ ಹೆಂಡತಿಯ ಮನೆಯಲ್ಲಿ ಆ ಒರಿಜಿನಲ್ ಕಾಪಿ ಇದೆ ಅಂತ ಹೇಳಿದ್ದ ಅಲ್ವಾ, ಇದೇ ಕಾರಣಕ್ಕೆ ಆ ಜಾನೆ ಆಮಿಯ ಮನೆಗೆ ಬೆಂಕಿ ಇಟ್ಟು ಸುಟ್ಟು ಹಾಕಿದ್ದಾನೆ ಅಂತ ಮಾರ್ಟ್ಗೆ ತುಂಬಾನೇ ಕೋಪ ಬರುತ್ತೆ. ತಕ್ಷಣ ಡಿಟೆಕ್ಟಿವ್ ಕೆನ್ಗೆ ಕಾಲ್ ಮಾಡಿ ನಡೆದ ವಿಷಯವನ್ನ ಹೇಳ್ತೇನೆ. ಸರ್, ಆ ಜಾನ್ ತನ್ನ ಲಿಮಿಟ್ ಅನ್ನ ಕ್ರಾಸ್ ಮಾಡ್ತಿದ್ದಾನೆ. ಆತ ನನ್ನ ಹೆಂಡತಿಯ ಮನೆಗೆ ಬೆಂಕಿ ಇಟ್ಟಿರುವ ಕಾರಣ ಅದರಲ್ಲಿಟ್ಟಿದ್ದ ನನ್ನ ಒರಿಜಿನಲ್ ಕಾಪಿ ಕೂಡ ಸುಟ್ಟೋಗಿದೆ, ಈಗೇನ್ ಮಾಡೋದು ಸರ್ ಅಂತ ಕೇಳ್ತೇನೆ. ಆಗ ಆ ಡಿಟೆಕ್ಟಿವ್, ಹಾಗಾದ್ರೆ ನಿನಗೀಗಿರೋದು ಒಂದೇ ದಾರಿ, ನೀನು ಬುಕ್ ಅನ್ನ ಪಬ್ಲಿಷ್ ಮಾಡೋದಕ್ಕೆ ಅಂತ ಕೊಟ್ಟಾಗ ಪಬ್ಲಿಷರ್ ಗಳು ತಮ್ಮ ಬಳಿ ಒಂದು ಕಾಪಿಯನ್ನ ಇಟ್ಟುಕೊಂಡಿರ್ತಾರೆ, ಅವರ ಬಳಿಯಿಂದ ಆ ಕಾಪಿಯನ್ನ ಇಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಅಂತ ಟ್ರೈ ಮಾಡು. ಮುಂದುವರೆದು ನಾನು ನಿನ್ನ ಮನೆಯ ಸುತ್ತಮುತ್ತ ಇರುವ ಜನಗಳನ್ನ ವಿಚಾರಿಸಿದಾಗ
ಆ ಜಾನ್ ನಿನ್ನ ಮನೆಯ ಬಳಿ ಬಂದು ನಿನಗೆ ತೊಂದರೆ ಕೊಡ್ತಿರೋದನ್ನ ಯಾರು ನೋಡೇ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ನೀನು ನೋಡಿದ್ರೆ ಆತ ಪ್ರತಿದಿನ ಬಂದು ನಿನಗೆ ತೊಂದರೆ ಕೊಡ್ತಿದ್ದಾನೆ ಅಂತ ಕಂಪ್ಲೇಂಟ್ ಮಾಡ್ತಿದ್ಯಾ. ಆ ಜಾನ್ ನಿನಗೆ ತೊಂದರೆ ಕೊಡ್ತಿರೋದನ್ನ ನೋಡಿರುವ ಯಾರಾದ್ರೂ ಐ ವಿಟ್ನೆಸ್ ಇದ್ರೆ ಮಾತ್ರ ಈ ಕೇಸ್ ತುಂಬಾನೇ ಸ್ಟ್ರಾಂಗ್ ಆಗುತ್ತೆ. ಆ ಜಾನ್ ನನ್ನ ನಿನ್ನ ಮನೆಯ ಸುತ್ತಮುತ್ತ ಇರುವ ಯಾರಾದ್ರೂ ಜನರು ನೋಡಿದ್ದಾರಂತ ಕೇಳಿದಾಗ ಸಡನ್ ಆಗಿ ಮಾರ್ಟ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಹೌದು ಸರ್, ಆ ದಿನ ಜಾನ್ ಬಂದು ನನ್ನ ಜೊತೆ ಮಾತನಾಡುತ್ತಾ ನಿಂತಿದ್ದಾಗ ಕಾರ್ನಲ್ಲಿ ಹೋಗ್ತಾ ಇದ್ದ ನನ್ನ ನೇಬರ್ ಟಾಮ್ ಅವನನ್ನ ನೋಡಿದ್ದಾರೆ. ಇದನ್ನ ಕೇಳಿದ ಆ ಡಿಟೆಕ್ಟಿವ್, ಸರಿ ಹಾಗಾದ್ರೆ ಇಷ್ಟಿದ್ರೆ ಸಾಕು, ನಾವು ಆ ಜಾನ್ಗೆ ಸರಿಯಾಗಿ ಬುದ್ಧಿ ಕಲಿಸಬಹುದು. ನಾನು ನಾಳೆ ಬೆಳಿಗ್ಗೆ 9 ಗಂಟೆಗೆ ಮೊದಲು ನಿಮ್ಮ ಮನೆಯ ಬಳಿ ಬಂದು ಆ ನಿನ್ನ ನೇಬರ್ ಟಾಮ್ ನನ್ನ ಎನ್ಕ್ವೈರಿ ಮಾಡ್ತೀನಿ. ನಂತರ ಅವನನ್ನ ಕೂಡ ನಮ್ಮ ಜೊತೆಗೇನೆ ಕರೆದುಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಡೋಣ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಮಾರ್ಟ್ಗೆ ಎಚ್ಚರವಾದಾಗ ನೋಡಿದ್ರೆ ಆಗಲೇ 10 ಗಂಟೆ ಆಗಿರುತ್ತೆ. ಅಯ್ಯೋ, ಈಗಾಗಲೇ 1 ಗಂಟೆ ಲೇಟ್ ಆಗಿ ಹೋಯ್ತಲ್ಲ ಅಂತ ಗಡಿಬಿಡಿಯಲ್ಲಿ ರೆಡಿಯಾಗಿ ಇನ್ನೇನು ಅಲ್ಲಿಂದ ಹೊರಡಬೇಕು ಅಂತ ಹೊರಗಡೆ ಬಂದಾಗ ನೋಡಿದ್ರೆ ಶಾಕಿಂಗ್ಲಿ ಜಾನ್ ಹಾಕಿಕೊಳ್ತಿದ್ದ ಹ್ಯಾಟ್ ಅಲ್ಲಿ ಬಿದ್ದಿರುತ್ತೆ. ಮೊದಲಿಗೆ ಆ ವಿಟ್ನೆಸ್ ಟಾಮ್ ನ ಮನೆ ಬಳಿ ಹೋಗಿ ನೋಡಿದ್ರೆ ಆತ ಮನೆಯಲ್ಲಿ ಇರೋದಿಲ್ಲ. ಹಾಗಾದ್ರೆ ಆ ಡಿಟೆಕ್ಟಿವ್ ಕೆನ್ ಇಲ್ಲಿಗೆ ಬಂದು ಟಾಮ್ ನನ್ನ ಕರೆದುಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿರಬಹುದು ಅಂತ ಅಂದುಕೊಂಡು ತಕ್ಷಣ ಅಲ್ಲಿಗೆ ಹೊರಡ್ತಾನೆ. ಪೊಲೀಸ್ ಸ್ಟೇಷನ್ಗೆ ಬಂದು ವಿಚಾರಿಸಿದಾಗ ಅವರಿಬ್ಬರು ಅಲ್ಲಿಗೂ ಕೂಡ ಬಂದಿಲ್ಲ ಅಂತ ಗೊತ್ತಾಗುತ್ತೆ. ತಕ್ಷಣ ಆ ಡಿಟೆಕ್ಟಿವ್ ಕೆನ್ಗೆ ಕಾಲ್ ಮಾಡ್ತಾನೆ. ಆದ್ರೆ ಆತ ನೋಡಿದ್ರೆ ಫೋನ್ ಅನ್ನೇ ಪಿಕ್ ಮಾಡೋದಿಲ್ಲ. ಈಗ ಮಾರ್ಟ್ಗೆ ಅವರಿಬ್ಬರು ಎಲ್ಲೋದ್ರು ಅಂತ ಗೊತ್ತಾಗದೆ ವಾಪಸ್ ತನ್ನ ಮನೆಗೆ ಬರ್ತಾನೆ. ಅದೇ ಸಮಯಕ್ಕೆ ಆ ಜಾನ್ ಇವನಿಗೆ ಫೋನ್ ಮಾಡ್ತಾನೆ. ಆ ಟಾಮ್ ನನ್ನ ಐ ವಿಟ್ನೆಸ್ ಮಾಡ್ಕೊಂಡು ನೀನು ಹಾಗೂ ಡಿಟೆಕ್ಟಿವ್ ಇಬ್ಬರು ಸೇರ್ಕೊಂಡು ನನ್ನನ್ನ ಅರೆಸ್ಟ್ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀರಾ. ನಿನಗೊಂದು ಶಾಕಿಂಗ್ ಸರ್ಪ್ರೈಸ್ ಅನ್ನ ಕೊಡ್ತೀನಿ. ತಕ್ಷಣವೇ ನಿನ್ನ ಮನೆಯ ಹಿಂದೆ ಇರುವ ನದಿಯ ಬಳಿ ಇರುವ ಮರದ ಕೆಳಗಡೆ ಹೋಗಿ ನೋಡು ಅಂತ ಹೇಳ್ತಾನೆ. ಮಾರ್ಟ್ ಹೆದರಿಕೊಳ್ಳುತ್ತಲೇ ನದಿಯ ಬಳಿ ಇರುವ ಆ ಮರದ ಕೆಳಗಡೆ ಬಂದು ನೋಡಿದ್ರೆ ಶಾಕಿಂಗ್ಲಿ ಕಾರ್ನ ಒಳಗಡೆ ಆ ಡಿಟೆಕ್ಟಿವ್ ಹಾಗೂ ಟಾಮ್ ಇಬ್ಬರು ಕೂಡ ಸತ್ತು ಬಿದ್ದಿರ್ತಾರೆ. ಇಬ್ಬರ ಡೆಡ್ ಬಾಡಿಗಳನ್ನ ನೋಡಿದ ಮಾರ್ಟ್ಗೆ ಒಂದೇ ಸಾರಿ ಶಾಕ್ ಆಗಿ ಹೋಗುತ್ತೆ. ಅದೇ ಸಮಯಕ್ಕೆ ಜಾನ್ ಅಲ್ಲಿಗೆ ಬರ್ತಾನೆ. ಅವನನ್ನ ನೋಡಿದ ಮಾರ್ಟ್ ತುಂಬಾನೇ ಕೋಪಗೊಂಡು, ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ? ಒಂದು ಬುಕ್ ನ ಕಾಪಿರೈಟ್ ಗೋಸ್ಕರ ಮೊದಲು ನನ್ನ ಹೆಂಡತಿಯ ಮನೆಗೆ ಬೆಂಕಿ ಇಟ್ಟಿದ್ಯಾ. ಈಗ ನೋಡಿದ್ರೆ ಡಿಟೆಕ್ಟಿವ್ ನನ್ನ ಹಾಗೂ ಈ ಟಾಮ್ ಇಬ್ಬರನ್ನ ಕೂಡ ಕೊಲೆ ಮಾಡಿದ್ಯಾ. ತಕ್ಷಣ ನಾನು ಇದನ್ನ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ನೀನು ಜೀವನ ಪರ್ಯಂತ ಜೈಲಿನಲ್ಲೇ ಇರೋ ಹಾಗೆ ಮಾಡ್ತೀನಿ ಅಂತ ಬೈತಾನೆ. ಅದಕ್ಕೆ ಆ ಜಾನ್ ವಿಚಿತ್ರವಾಗಿ ನಗ್ತಾ, ನೀನು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ನನ್ನನ್ನ ಏನು ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವರಿಬ್ಬರು ನಿನ್ನನ್ನ ಭೇಟಿ ಮಾಡೋದಕ್ಕೆ ಅಂತಾನೆ ಬಂದಿದ್ರು. ಅದು ಅಲ್ಲದೆ ನಿನ್ನ ಮನೆಯಲ್ಲಿ ವಸ್ತುಗಳನ್ನ ಬಳಸಿನೇ ಅವರಿಬ್ಬರನ್ನ ಕೊಲೆ ಮಾಡಿದ್ದೀನಿ. ಕಾರ್ನಲ್ಲಿ ನಿನ್ನ ಮನೆಯ ವಸ್ತುಗಳನ್ನ ಇಟ್ಟು ಟ್ರೇಸ್ ಔಟ್ ಮಾಡಿದ್ರೆ ನೀನೆ ಸಿಕ್ಕಿಕೊಳ್ಳುವ ಹಾಗೆ ಎಲ್ಲವನ್ನ ಪ್ಲಾನ್ ಮಾಡಿದ್ದೀನಿ. ಇಷ್ಟೆಲ್ಲ ಹೇಳಿದ ಮೇಲೂ ಧೈರ್ಯ ಇದ್ರೆ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡುವಂತ ಚಾಲೆಂಜ್ ಮಾಡ್ತಾನೆ. ಇವನ ಮಾತುಗಳನ್ನ ಕೇಳಿದ ಮಾರ್ಟ್ಗೆ ಈಗ ಭಯವಾಗುತ್ತೆ. ಈ ಜಾನ್ ಹೇಳ್ತಿರುವ ಹಾಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡಿದ್ರೆ ಯಾವುದೇ ತಪ್ಪನ್ನೇ ಮಾಡದಿರುವ ನಾನು ಕೂಡ ಜೈಲಿಗೆ ಹೋಗಬೇಕಾಗುತ್ತೆ. ಈ ಕೇಸ್ ನಿಂದ ನಾನು ಹೇಗಾದ್ರೂ ಮಾಡಿ ತಪ್ಪಿಸಿಕೊಳ್ಳಬೇಕಲ್ಲ ಅಂತ ಆ 2 ಡೆಡ್ ಬಾಡಿಗಳ ಸಮೇತ ಕಾರನ್ನ ಪಕ್ಕದಲ್ಲೇ ಹರಿಯುತ್ತಿದ್ದ ನದಿಯ ಒಳಗಡೆ ನೂಕಿ ಬಿಡ್ತಾನೆ. ಈಗ ಆ 2 ಡೆಡ್ ಬಾಡಿಗಳ ಸಮೇತ ಆ ಕಾರ್ ಕೂಡ ನದಿಯಲ್ಲಿ ಕೊಚ್ಚಿ ಹೋಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಇವನ ಹೆಂಡತಿ ಆಮಿ ಇವನಿಗೆ ಕಾಲ್ ಮಾಡ್ತಾಳೆ. ನೀನು ಕೂಡ ನೆಮ್ಮದಿಯಾಗಿ ಬದುಕ್ತಿಲ್ಲ, ನನ್ನನ್ನ ಕೂಡ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡ್ತಿಲ್ಲ. ನಿನ್ನ ಹಾಗೂ ಆ ಜಾನ್ ಮಧ್ಯ ಏನು ದ್ವೇಷ ಇದೆಯೋ ನನ್ಗೆ ಗೊತ್ತಿಲ್ಲ. ಆದ್ರೆ ಆತ ನೋಡಿದ್ರೆ ನಿನ್ನ ಮೇಲಿರುವ ಕೋಪಕ್ಕೆ ನನ್ನ ಮನೆಗೆ ಬೆಂಕಿ ಇಟ್ಟ. ದಯವಿಟ್ಟು ಫೈನಲ್ ಡೈವರ್ಸ್ ಪೇಪರ್ಸ್ ಗೆ ಸೈನ್ ಹಾಕಿ ನನ್ನನ್ನ ನನ್ನ ಪಾಡಿಗೆ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಟ್ಟು ಬಿಡು ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಆಕೆ ಮಾತುಗಳನ್ನ ಕೇಳಿದ ಮಾರ್ಟ್ಗೆ ಅಯ್ಯೋ ಅನಿಸಿ, ಸರಿ ಡೈವರ್ಸ್ ಪೇಪರ್ಸ್ ಗಳನ್ನ ತೆಗೆದುಕೊಂಡು ಬಾ, ಸೈನ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾನೆ. ಆಮಿ ತನ್ನ ಗಂಡ ಮಾರ್ಟ್ ನ ಮನೆಗೆ ಹೋಗ್ತಿದ್ದಾಳೆ ಅಂತ ಗೊತ್ತಾಗಿ ಟೆಡ್ ಹೇಳೋದೇನಂದ್ರೆ, ನೀನು ತನಗೆ ಮೋಸ ಮಾಡಿದ್ಯಾ ಅಂದುಕೊಂಡಿರುವ ಆ ಮಾರ್ಟ್ ನಿನ್ನ ಮೇಲೆ ತುಂಬಾನೇ ದ್ವೇಷ ಇಟ್ಕೊಂಡಿದ್ದಾನೆ. ನೀನೊಬ್ಬಳೆ ಅವನ ಮನೆಗೆ ಹೋಗೋದು ಸೇಫ್ ಅಲ್ಲ ಅಂತ ಅನ್ಸುತ್ತೆ, ನಾನು ಕೂಡ ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಆಮಿ ಅವನಿಗೆ ಧೈರ್ಯ ಹೇಳುತ್ತಾ, ಟೆಡ್ ನೀನೇನೋ ತಲೆ ಕೆಡಿಸಿಕೊಳ್ಳಬೇಡ, ಮಾರ್ಟ್ ಏನು ಅಂತ ನನಗೆ ಗೊತ್ತಿದೆ. ನಾನು ಅವನ ಜೊತೆ 10 ವರ್ಷ ಸಂಸಾರ ಮಾಡಿದ್ದೀನಿ. ಆತ ನೀನಂದುಕೊಳ್ತಿರುವ ಹಾಗೆ ಡೇಂಜರಸ್ ಅಲ್ಲ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾಳೆ. ಆದ್ರೆ ಟೆಡ್ಗೆ ಮಾತ್ರ ಮಾರ್ಟ್ ನ ಮೇಲೆ ಅನುಮಾನ ಇದ್ದೇ ಇದ್ದ ಕಾರಣ ಆಮಿಗೆ ಗೊತ್ತಾಗದ ಹಾಗೆ ಆಕೆ ಕಾರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಮಾರ್ಟ್ಗೆ ತನ್ನ ಮನೆಯ ಮುಂದೆ ಆ ಜಾನ್ ಹಾಕಿಕೊಳ್ಳುತ್ತಿದ್ದ ಹ್ಯಾಟ್ ಸಿಕ್ಕಿತ್ತು ಅಲ್ವಾ, ಅದನ್ನ ತನ್ನ ತಲೆಗೆ ಹಾಕಿಕೊಂಡು ತನ್ನಷ್ಟಕ್ಕೆ ತಾನೇ ವಿಚಿತ್ರವಾಗಿ ಮಾತನಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಹೀಗೆ ನೋಡುತ್ತಲೇ ತನ್ನ ಹಾಗೆ ಇರುವ ಮತ್ತೊಂದು ಕ್ಯಾರೆಕ್ಟರ್ ಅವನ ಮುಂದೆ ಬರುತ್ತೆ. ಹೌದು, ನಿನ್ನ ಹೆಂಡತಿಗೆ ಡೈವರ್ಸ್ ಪೇಪರ್ ಗಳನ್ನ ತೆಗೆದುಕೊಂಡು ಬಾ ಅಂತ ಹೇಳ್ತಲ್ಲ, ನೀನು ಆ ಪೇಪರ್ ಗಳಿಗೆ ಸೈನ್ ಹಾಕಿ ಬಿಟ್ರೆ ಆಕೆ ಟೆಡ್ ನ ಜೊತೆ ಜೀವನದಲ್ಲಿ ನೆಮ್ಮದಿಯಾಗಿರ್ತಾಳೆ. ಆಕೆ ತನ್ನ ಗಂಡನ ಜೊತೆ ನೆಮ್ಮದಿಯಾಗಿರೋದು ನಿನಗೆ ಓಕೆನಾ ಅಂತ ಕೇಳುತ್ತೆ. ಇದನ್ನ ಕೇಳಿದ ಮಾರ್ಟ್ಗೆ ತುಂಬಾನೇ ಟೆನ್ಷನ್ ಆಗೋದಕ್ಕೆ ಶುರುವಾಗುತ್ತೆ.
ಆಗುತ್ತೆ. ಸ್ನೇಹಿತರೆ, ಚಿತ್ರದ ಅಲ್ಟಿಮೇಟ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ಈಗ ರಿವೀಲ್ ಆಗುತ್ತೆ. ಇದ್ದಕ್ಕಿದ್ದ ಹಾಗೆ ತನ್ನ ಒಳಗಡೆಯಿಂದ ಜಾನ್ ಎಂಬ ಕ್ಯಾರೆಕ್ಟರ್ ಹೊರಗಡೆ ಬರುತ್ತೆ. ಇದರರ್ಥ ಇಷ್ಟು ದಿನಗಳಿಂದ ಜಾನ್ ಎಂಬಾತ ತನಗೆ ತೊಂದರೆ ಕೊಡ್ತಿದ್ದಾನೆ ಅಂತ ಈ ಮಾರ್ಟ್ ಹೇಳಿಕೊಂಡು ಓಡಾಡ್ತಿದ್ದ ಅಲ್ವಾ. ನಿಜ ಜೀವನದಲ್ಲಿ ಜಾನ್ ಎಂಬಾತ ಇರೋದೇ ಇಲ್ಲ. ಆ ಜಾನ್ ಅನ್ನುವ ವ್ಯಕ್ತಿ ಈ ಮಾರ್ಟ್ ತನ್ನ ತಲೆಯಲ್ಲಿ ಕ್ರಿಯೇಟ್ ಮಾಡಿಕೊಂಡಿರುವ ಇಮ್ಯಾಜಿನೇಷನ್ ಕ್ಯಾರೆಕ್ಟರ್ ಅಷ್ಟೇ. ಸ್ನೇಹಿತರೆ, ಅಷ್ಟಕ್ಕೂ ಈ ಮಾರ್ಟ್ಗೆ ಏನಾಗಿರುತ್ತೆ ಅಂದ್ರೆ, ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದ ಇವನ ಹೆಂಡತಿ ಆಮಿ ನೋಡಿದ್ರೆ ಟೆಡ್ ಎಂಬ ಮತ್ತೊಬ್ಬ ವ್ಯಕ್ತಿಯ ಜೊತೆ ಅಫೇರ್ ಅನ್ನ ಇಟ್ಕೊಂಡು ಇವನಿಂದ ದೂರ ಆಗಿದ್ಲು ಅಲ್ವಾ. ತನ್ನ ಹೆಂಡತಿ ತನಗೆ ಮಾಡಿದ ಆ ಮೋಸವನ್ನ ತಡೆದುಕೊಳ್ಳೋದಕ್ಕಾಗದೆ ಈ ಮಾರ್ಟ್ ಮಲ್ಟಿಪಲ್ ಪರ್ಸನಾಲಿಟಿ ಡಿಸಾರ್ಡರ್ ನಿಂದ ಒದ್ದಾಡುತ್ತಿರುತ್ತಾನೆ. ಸೊ ಈ ಡಿಸಾರ್ಡರ್ ನಿಂದ ತನ್ನಷ್ಟಕ್ಕೆ ತಾನು ಮಾರ್ಟ್ ಕ್ರಿಯೇಟ್ ಮಾಡಿಕೊಂಡಿರುವ ಆ ಕ್ಯಾರೆಕ್ಟರ್ ಜಾನ್ ಶೂಟರ್. ಇದರರ್ಥ ತಾನು ಸಾಕಿದ್ದ ಆ ನಾಯಿಯನ್ನ ಸಾಯಿಸಿದ್ದು ಈ ಮಾರ್ಟೆ. ಹಾಗೂ ಆ ದಿನ ಬೆಳಿಗ್ಗೆ 9 ಗಂಟೆಗೆ ಆ ಡಿಟೆಕ್ಟಿವ್ ಕೆನ್ ಟಾಮ್ ನನ್ನ ಭೇಟಿಯಾಗಬೇಕು ಅಂತ ಒಂದು ಸ್ಟೋರ್ಗೆ ಹೋದಾಗ ಈ ಮಾರ್ಟ್ ಕೂಡ ಅಲ್ಲಿಗೆ ಹೋಗಿರ್ತಾನೆ. ಡಿಟೆಕ್ಟಿವ್ ಕೆನ್ ಟಾಮ್ಗೆ ಆ ದಿನ ಬೆಳಿಗ್ಗೆ ನೀವು ನಿಮ್ಮ ಕಾರ್ ನಲ್ಲಿ ಹೋಗ್ತಾ ಇದ್ದಾಗ ಮಾರ್ಟ್ ನ ಜೊತೆ ಜಾನ್ ಎಂಬಾತ ಮಾತನಾಡ್ತಾ ನಿಂತಿದ್ದನ್ನ ನೋಡಿದ್ರಂತಲ್ಲ, ಆ ಜಾನ್ ನಿಮಗೆ ಪರಿಚಯನ? ಆತ ಈಗ ಎಲ್ಲಿದ್ದಾನೆ ಅಂತ ಕೇಳ್ತಾನೆ. ಇದನ್ನ ಕೇಳಿದ ಟಾಮ್, ಏನೋ ಜಾನ್ ಎಂಬಾತನ? ಆ ದಿನ ಬೆಳಿಗ್ಗೆ ನಾನು ನನ್ನ ಕಾರ್ ನಲ್ಲಿ ಹೋಗ್ತಾ ಇದ್ದಾಗ ಅಲ್ಲಿ ಮಾರ್ಟ್ ಒಬ್ಬನೇ ನಿಂತಿದ್ದ, ಅಲ್ಲಿ ಬೇರೆ ಯಾರು ಕೂಡ ಇರ್ಲಿಲ್ವಲ್ಲ ಅಂತ ಹೇಳ್ತಾನೆ. ಟಾಮ್ ಹೇಳಿದ ಮಾತುಗಳನ್ನ ಕೇಳಿದ ಡಿಟೆಕ್ಟಿವ್ ಕೆನ್ಗೆ ಏನು ಕೂಡ ಅರ್ಥನೇ ಆಗೋದಿಲ್ಲ. ಇವರಿಬ್ಬರ ಮಾತುಗಳನ್ನ ಕೇಳಿದ ಮಾರ್ಟ್ ತಕ್ಷಣವೇ ಜಾನ್ ಶೂಟರ್ ಆಗಿ ಚೇಂಜ್ ಆಗಿ ಅವರಿಬ್ಬರನ್ನ ಕೊಲೆ ಮಾಡಿಬಿಡ್ತಾನೆ. ಅಷ್ಟು ಮಾತ್ರವಲ್ಲದೆ ತನ್ನ ಹೆಂಡತಿ ಆಮಿಯ ಮನೆಗೆ ಬೆಂಕಿ ಇಟ್ಟಿದ್ದು ಕೂಡ ಈತಾನೆ. ಅದಕ್ಕೆ ಕಾರಣ ಏನಂದ್ರೆ, ತನ್ನ ಹೆಂಡತಿಯಾಗಿರುವ ಆಮಿ ತನಗೆ ಮೋಸ ಮಾಡಿ ಟೆಡ್ ನ ಜೊತೆಗಿರೋದು ಇವನಿಗೆ ಇಷ್ಟವಿರೋದಿಲ್ಲ. ಇಲ್ಲಿಗೆ ಸೀನ್ ಕಟ್ ಆಗಿ ಪ್ರೆಸೆಂಟ್ ನಲ್ಲಿ ಆಮಿ ಡೈವರ್ಸ್ ಪೇಪರ್ ಗಳನ್ನ ತೆಗೆದುಕೊಂಡು ಮನೆಗೆ ಬರ್ತಾಳೆ. ಒಳಗಡೆ ಬಂದು ನೋಡಿದ್ರೆ ಮಾರ್ಟ್ ಆ ಹ್ಯಾಟ್ ಅನ್ನ ಹಾಕಿಕೊಂಡು ನಾನೇ ಜಾನ್ ಶೂಟರ್ ಅಂತ ವಿಚಿತ್ರವಾಗಿ ಕೂಗಾಡ್ತಿರ್ತಾನೆ. ಸ್ನೇಹಿತರೆ, ಇದರ ಅರ್ಥ ಮಾರ್ಟ್ ಈಗ ತನ್ನ ಇಮ್ಯಾಜಿನರಿ ಕ್ಯಾರೆಕ್ಟರ್ ಆಗಿರುವ ಜಾನ್ ಆಗಿ ಬದಲಾಗಿರ್ತಾನೆ. ಈಗ ತನ್ನ ಹೆಂಡತಿ ಆಮಿಯನ್ನ ಕೊಲೆ ಮಾಡೋದಕ್ಕೆ ಅಂತ ಆಕೆ ಹಿಂದೆ ಬೀಳ್ತಾನೆ. ಆಕೆ ಹೇಗೋ ಮಾಡಿ ತಪ್ಪಿಸಿಕೊಂಡು ಮನೆಯಿಂದ ಹೊರಗಡೆ ಬಂದು ತನ್ನ ಕಾರನ್ನ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ಅಲ್ಲಿಗೆ ಬಂದ ಮಾರ್ಟ್ ವಾಪಸ್ ಅವಳನ್ನ ಮನೆಯ ಒಳಗಡೆ ಎಳೆದುಕೊಂಡು ಹೋಗಿ ಹೊಡೆದು ಸಾಯಿಸಿ ಬಿಡ್ತಾನೆ. ಈ ಕಡೆ ಆಮಿಯನ್ನ ಫಾಲೋ ಮಾಡ್ತಾ ಟೆಡ್ ಕೂಡ ಅಲ್ಲಿಗೆ ಬರ್ತಿರ್ತಾನೆ ಅಲ್ವಾ. ಆತ ತನ್ನ ಮನೆಗೆ ಬರ್ತಿದ್ದಾನೆ ಅಂತ ಗೊತ್ತಾಗುತ್ತಿದ್ದಂತೆ ಬಚ್ಚಿಟ್ಟುಕೊಂಡು ಅವನ ತಲೆಗೆ ಒಂದು ರಾಡ್ ನಿಂದ ಹೊಡೆದು ಅವನನ್ನ ಕೂಡ ಸಾಯಿಸಿ ಬಿಡ್ತಾನೆ. ನಂತರ ಅವರಿಬ್ಬರ ಡೆಡ್ ಬಾಡಿಗಳನ್ನ ತೆಗೆದುಕೊಂಡು ಹೋಗಿ ಮನೆಯ ಹಿಂದೆ ಇದ್ದ ಜಾಗದಲ್ಲಿ ಹೂತು ಹಾಕ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ದಿನಗಳ ನಂತರ ಆಮಿ ಹಾಗೂ ಅವಳ ಗಂಡ ಇಬ್ಬರು ಕೂಡ ಕಾಣಿಸ್ತಿಲ್ಲ ಅಂತ ಪೊಲೀಸರಿಗೆ ಗೊತ್ತಾಗಿ ಮಾರ್ಟ್ ನ ಮೇಲೆ ಅನುಮಾನ ಬಂದು ಇಲ್ಲಿಗೆ ಬರ್ತಾರೆ. ಅವರಿಬ್ಬರ ಬಗ್ಗೆ ಎನ್ಕ್ವೈರಿ ಮಾಡಿದಾಗ, ಸರ್, ನನಗೂ ನನ್ನ ಹೆಂಡತಿಗೂ ಈಗ ಸಂಬಂಧ ಇಲ್ಲ, ಅವರಿಬ್ಬರು ಏನಾದ್ರೂ ಎಲ್ಲಿಗೆ ಹೋದ್ರು ಅಂತ ನನಗೆ ಹೇಗೆ ಗೊತ್ತಿರುತ್ತೆ ಸರ್ ಅಂತ ಹೇಳ್ತಾನೆ. ಸರಿ ಅಂತ ಪೊಲೀಸರು ಅಲ್ಲಿಂದ ಹೋಗುತ್ತಿದ್ದಂತೆ ಮಾರ್ಟ್ ವಿಚಿತ್ರವಾಗಿ ನಗೋದಕ್ಕೆ ಶುರು ಮಾಡ್ತಾನೆ. ಈಗ ಕ್ಯಾಮೆರಾ ಅವನ ಮನೆಯ ಹೊರಗಡೆ ಇದ್ದ ಜಾಗಕ್ಕೆ ನಿಧಾನಕ್ಕೆ ಜೂಮ್ ಇನ್ ಆಗುತ್ತೆ. ತನ್ನ ಹೆಂಡತಿ ಆಮಿ ಹಾಗೂ ಟೆಡ್ ನನ್ನ ಕೊಲೆ ಮಾಡಿ ಮನೆಯ ಹಿಂದೆ ಇದ್ದ ಒಂದು ಜಾಗದಲ್ಲಿ ಹೂತು ಹಾಕಿದ್ದ ಅಲ್ವಾ. ಆ 2 ಡೆಡ್ ಬಾಡಿಗಳು ಪೊಲೀಸರಿಗೆ ಸಿಗಬಾರ್ದು ಅಂತ ಆ ಜಾಗದ ತುಂಬೆಲ್ಲ ಜೋಳವನ್ನ ಬೆಳೆದಿರ್ತಾನೆ. ಆಮಿ ಹಾಗೂ ಟೆಡ್ ನನ್ನ ಹೂತು ಹಾಕಿದ್ದ ಆ ಜಾಗದಲ್ಲಿ ಬೆಳೆದಿದ್ದ ಜೋಳವನ್ನ ಬೇಯಿಸಿಕೊಂಡು ತಿಂತಿರ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.